ಆತ ಭವಿಷ್ಯದಲ್ಲಿ ಉತ್ತಮ ವಿದ್ಯಾರ್ಥಿಯಾಗಬೇಕು ಅಂದುಕೊಂಡಿದ್ದ. ನೂರಾರು ಕನಸುಗಳನ್ನು ಕಂಡಿದ್ದ. ಆದರೆ ತನ್ನ ಹುಟ್ಟು ಹಬ್ಬದ ದಿನದಂದೇ ಮಸಣ ಸೇರಿದ್ದಾನೆ. ಮಗ ಬರ್ತಾನೆ ಅಂತ ಕಾದು ಕುಳಿತಿದ್ದ ಪೋಷಕರಿಗೆ ಮಗನ ಸಾವಿನ ಸುದ್ದಿ ದೊಡ್ಡ ಆಘಾತ ನೀಡಿದೆ. ಅಷ್ಟಕ್ಕೂ ಏನಿದು ಕತೆ ಅಂತೀರಾ? ಈ ಸ್ಟೋರಿ ನೋಡಿ. ಶಾಲೆಯ ಮುಂಭಾಗ ಕಣ್ಣೀರಿಡುತ್ತಾ ನಿಂತಿರುವ ಪೋಷಕರು, ಮಗನನ್ನ ಕಳೆದುಕೊಂಡು ದಿಕ್ಕು ತೋಚದೆ ಕಂಗಾಲಾಗಿರುವ ತಾಯಿ. ಎಸ್, ಇಂತಹ ದೃಶ್ಯ ಕಂಡು ಬಂದಿದ್ದು ಮೈಸೂರಿನ ತರಳಬಾಳು ವಿದ್ಯಾಸಂಸ್ಥೆಯಲ್ಲಿ. ತರಳಬಾಳು ವಿದ್ಯಾಸಂಸ್ಥೆಯಲ್ಲಿ 10ನೇ ತರಗತಿ ಓದುತ್ತಿದ್ದ ಮಕ್ಕಳನ್ನ ಶಾಲಾ ಪ್ರವಾಸಕ್ಕೆ ಕರೆದೊಯ್ಯಲಾಗಿತ್ತು. ಮಕ್ಕಳು ಸಹ ತುಂಬಾ ಖುಷಿಯಿಂದ ಪ್ರೇಕ್ಷಣೀಯ ಸ್ಥಳಗಳನ್ನ ನೋಡುವ ಆಸೆಯಿಂದಲೇ ಹೊರಟಿದ್ರು. ಆದ್ರೆ ನಿನ್ನೆ ಹೊನ್ನಾವರ ಸಮೀಪ ಶಾಲಾ ಮಕ್ಕಳಿದ್ದ ಬಸ್ ಪಲ್ಟಿಯಾಗಿದೆ. ಈ ವೇಳೆ ಬಸ್ನಲ್ಲಿದ್ದ ಓರ್ವ ವಿದ್ಯಾರ್ಥಿ ಪವನ್ ಸಾವನ್ನಪ್ಪಿದ್ರೆ ಹಲವರು ಗಂಭೀರ ಗಾಯಗೊಂಡಿದ್ದಾರೆ. ಗಾಯಗೊಂಡವರಿಗೆ ಹೊನ್ನಾವರ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಪೋಷಕರಿಗೆ ವಿಷಯ ತಿಳಿಯುತ್ತಿದ್ದಂತೆ ಶಾಲೆಯ ಮುಂಭಾಗ ಜಮಾಯಿಸಿದ್ರು. ಈ ವೇಳೆ ಶಾಲೆಗೆ ಆಗಮಿಸಿದ ಶಾಸಕ ಶ್ರೀವತ್ಸ ಶಾಲೆಯ ಆಡಳಿತ ಮಂಡಳಿಯ ಜೊತೆ ಸಭೆ ನಡೆಸಿದ್ರು. ಸಭೆಯಲ್ಲಿ ಮೃತ ಬಾಲಕನ ಕುಟುಂಬಸ್ಥರಿಗೆ ನೆರವು ನೀಡಲು ತೀರ್ಮಾನ ಕೈಗೊಂಡ್ರೆ ಆಶ್ರಯ ಸಮಿತಿ ಯೋಜನೆಯಡಿ ಪೋಷಕರಿಗೆ ನಿವೇಶನ ಕೊಡಿಸುವ ಭರವಸೆಯನ್ನು ಕೂಡ ಶಾಸಕ ಶ್ರೀವತ್ಸ ನೀಡಿದ್ರು. ನಿನ್ನೆ ಆದ ದುರ್ಘಟನೆ ವಿಷಯದಲ್ಲಿ ಏನು ಮಗು ಕಳ್ಕೊಂಡಿದ್ದಾನೆ, ಯಾರು ಪವನ್ ಅನ್ನೋ ವಿದ್ಯಾರ್ಥಿ ಮೃತಪಟ್ಟಿದ್ದಾನೆ. ಅವನ ವಿಷಯದಲ್ಲಿ ಅವ್ರ ಮನೆಯವ್ರ, ಅವ್ರ ತಂದೆ ಆಟೋ ಡ್ರೈವರು, ನಮ್ಮದೇ ಮೇದರಕೇರಿ, ಆ ಮೇದರಕೇರಿಯಲ್ಲಿ ಇರುವಂಥ ಮನೆ ವಾಸ ಅಂತ. ಆ ಹಿನ್ನೆಲೆಯಲ್ಲಿ ಮಠದವರು ಈಗಾಗಲೇ ಸಂಸ್ಥೆ ಕಡೆಯಿಂದ 30 ಲಕ್ಷ ರೂಪಾಯಿ ಹಣವನ್ನು ಕೊಡುವಂಥದ್ದು. ಸೊ ಜನವರಿಯಲ್ಲಿ ನಮಗೆ ಆಶ್ರಯ ಮನೆ ಅಲಾಟ್ ಮಾಡೋದಕ್ಕೆ ಅವಕಾಶ ಇರುವಂಥ ಸಂದರ್ಭದಲ್ಲಿ ಮನೆನ ಸೈಟು ಸರ್ಕಾರ ಏನು ಹೇಳುತ್ತೆ ಅದನ್ನು ಒಂದನ್ನು ಮಾಡ್ಕೊಳಕ್ಕೆ, ಒಂದು ಬಡವರು, ಎರಡನೇದು ಹುಡುಗ ಈಗ ಇನ್ನೂ 10ನೇ ಕ್ಲಾಸು, ಅವನ ಜೀವನದಲ್ಲಿ ಏನು ಆಗ್ತಿದ್ದ, ಎಲ್ಲಿ ತನಕ ಓದ್ತಿದ್ದ, ಏನೇನೆಲ್ಲ ಸಂಪಾದನೆ ಮಾಡ್ತಾ ಇದ್ದ ಅನ್ನೋದು ಸುಮ್ಮನೆ ನಾವು ಊಹಿಸ್ಕೊಳಕ್ಕೆ ಮಾತ್ರ ಸಾಧ್ಯ. ನಾವೇನು ಮಾಡಿದ್ರು ತಾತ್ಕಾಲಿಕ ರೆಮಿಡಿ ಅಂತ ಅಂದ್ಕೊಂಡಿದ್ದೀನಿ. ಆ ತಾಯಿಗೆ, ಆ ತಂದೆಗೆ ನಾವೇನೋ ಆ ನೋವನ್ನು ಏನು ಕೊಟ್ಟರು ಆ ನೋವೇನು ಕಡಿಮೆ ಆಗಲ್ಲ. ಆದರೂ ಮಾಡಬೇಕಾದಂಥ ಒಂದು ಕರ್ತವ್ಯ ಅಂತ ಹೇಳಿ ಮಾಡಿದ್ದೀವಿ. ಇವತ್ತು ಆಡಳಿತ ಮಂಡಳಿನೂ ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದಾರೆ. ಸಣ್ಣ ಪುಟ್ಟ ಲೋಪ ಆಗಿದೆ. ಇನ್ಸ್ಟಿಟ್ಯೂಷನ್ ಅವರು ಕಳಿಸ್ಬೇಕಾದ್ರೆ BO ಪರ್ಮಿಷನ್ ತಗೋಬೇಕಾಗಿತ್ತು, ಆ ಥರದ ಲ್ಯಾಪ್ಸಸ್ ಆಗಿದೆ. ಸರ್ಕಾರಿ ಬಸ್ಸನ್ನು ತಗೋಬೇಕಾಗಿತ್ತು, ಆ ಲ್ಯಾಪ್ಸಸ್ ಆಗಿದೆ. ಸರ್ಕಾರಿ ಬಸ್ಸಲ್ಲೇ ಹೋಗಿದ್ದು ಈ ಥರ ಘಟನೆ ಆಗಿದ್ದರೆ ಸರ್ಕಾರದಿಂದ ಏನು ಕೊಡ್ತಾಯಿದ್ರು ಅಂತ ಚೆಕ್ ಮಾಡ್ಕೊಂಡ್ವಿ. 10 ಲಕ್ಷ ರೂಪಾಯಿ ಮತ್ತು ಕೋರ್ಟ್ ಏನು ಡಿಸೈಡ್ ಆಗುತ್ತೆ ಅದರ ಪರಿಹಾರವನ್ನು KSRTC ಅವ್ರು ಕೊಡಬೇಕು ಅಂತ ಇತ್ತಂತೆ. ಆದರೆ ಇಲ್ಲಿ ಪ್ರೈವೇಟು, ಸೊ ಹಾಗಾಗಿ ಆ ನಾರ್ಮ್ಸ್ ಎಲ್ಲ ವೈಲೇಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಅದ್ರ ಬಗ್ಗೆ ಇಲಾಖಾಧಿಕಾರಿಗಳು ಮುಂದಿನ ಏನು ಮಾಡಬೇಕು ಅವ್ರು ಮಾಡ್ತಾರೆ. ಒಟ್ಟಾರೆ ಆಗಬಾರ್ದಾಗಿತ್ತು, ಪ್ರೈವೇಟಲ್ಲಿ ಹೋಗಲಿ ಗೌರ್ಮೆಂಟಲ್ಲಿ ಹೋಗಲಿ, ಇದು ಆಗಬಾರ್ದಾಗಿದ್ದು. ಇತ್ತ ಮಗನನ್ನ ಕಳೆದುಕೊಂಡು ತಾಯಿ ಹಾಗೂ ಕುಟುಂಬಸ್ಥರು ಶಾಲೆಯ ಮುಂಭಾಗ ಕಣ್ಣೀರು ಹಾಕಿದ್ದಾರೆ. ನನ್ನ ಮಗ ಬದುಕಿ ಬಾಳಬೇಕಿತ್ತು, ತುಂಬಾ ಚೆನ್ನಾಗಿ ಓದುತ್ತಿದ್ದ, ಅವನನ್ನ ದೊಡ್ಡ ಅಧಿಕಾರಿಯಾಗಿ ಮಾಡಬೇಕೆಂಬ ಕನಸನ್ನ ಸಹ ಹೊಂದಿದ್ವಿ. ಈಗ ಆ ಎಲ್ಲ ಕನಸುಗಳು ನುಚ್ಚು ನೂರಾಗಿವೆ. ಅಪಘಾತಕ್ಕೂ ಮುನ್ನ ನನ್ನ ಮಗನ ಜೊತೆ ದೂರವಾಣಿಯಲ್ಲಿ ಮಾತನಾಡಿದ್ದೆ. ನಾವೆಲ್ಲರೂ ಚೆನ್ನಾಗಿದ್ದೇವೆ, ಆದಷ್ಟು ಬೇಗ ಬರ್ತೀವಿ ಅಂತ ನನ್ನ ಮಗ ಹೇಳಿದ್ದ. ಆತನ ಹುಟ್ಟುಹಬ್ಬಕ್ಕೆ ವಿಶ್ ಮಾಡಲು ಆಗಲಿಲ್ಲ ಅಂತಾರೆ ಪವನ್ ತಾಯಿ ಚೈತ್ರ. ನನ್ನ ಮಗ ಎಲ್ಲಿ ಮಾತಾಡ್ತಾನೆ ಸರ್, ನನ್ನ ಮಗ ಎಲ್ಲಿ ಮಾತಾಡ್ತಾನೆ? ಇಲ್ಲ, ಹಾಂ, ಮೊನ್ನೆ ಮಾತಾಡಿದ, ಮೊನ್ನೆ ಮಧ್ಯಾಹ್ನ ಮಾತಾಡಿದ. ಊಟ ಮಾಡಿದ್ದೀನಮ್ಮ, ಭಟ್ರೆ ಅಡುಗೆ ಮಾಡಿಸಿದ್ರು ಅಂತ ಅಂದು ಅಷ್ಟೇ ಸರ್. ಮಾತಾಡಿ ಅಯ್ಯೋ, ನಾವು ಬೇಡ ಅಂತ ಸುಮ್ಮನೆ ಇದ್ರೆ ಸರ್. ಫೋನ್ ಮಾಡಿ ಕೇಳಿದ್ರು ಅಷ್ಟೇ. ಏನಂತ ಹೇಳಿ? ಫೋನ್ ಮಾಡಿ ಕೇಳಿದ್ರು, ಕರ್ಕೊಂಡು ಹೋಗ್ತೀವಿ, ಈ ವರ್ಷ SLC ಅಲ್ವಾ, ಎಲ್ಲ ಮಕ್ಕಳ ಜೊತೆ ಫ್ರೆಂಡ್ಸ್ ಜೊತೆ ಆಸೆಯಾಗಿ ಹೋಗ್ಬಿಟ್ಟು ಬರಲಿ ಅಂತ.
ಕರ್ಕೊಂಡು ಇಲ್ಲಿ ಯಾರು ತಪ್ಪು ಅಂತ ಅನ್ಸುತ್ತೆ? ನೆಗ್ಲಿಜೆನ್ಸಿ ಸರ್. ನನ್ನ ಮಗ ಬರ್ತಾನೆ ಇಬ್ಬರು ಮಕ್ಕಳು. ಈಗ ಇವರು ಸ್ಕೂಲ್ ಕಡೆಯಿಂದ ಏನು ಹೇಳ್ತಿದ್ದಾರೆ? ಅಯ್ಯೋ ಸ್ಕೂಲ್ ಕಡೆ ಸ್ಕೂಲ್ ಕಡೆಯಿಂದ ಏನಾದ್ರು ನಮಗೇನು ಹೇಳಿಲ್ಲ ಸ್ಕೂಲವರು, ಇನ್ನೂ ಏನು ಹೇಳಿಲ್ಲ ಸರ್. ಚೆನ್ನಾಗಿ ಓದ್ತೀವಿ ಸರ್. ಕನಸಿರಲ್ವಾ ತಂದೆ ತಾಯಿ ಆದಮೇಲೆ ಚೆನ್ನಾಗಿ ಓದಪ್ಪ, ಸೈನ್ಸ್ ತಗೋಪ್ಪ PUC ಅಂತ ಹೇಳಿದ್ದೆ. ಆಯಿತು ಅಮ್ಮ ಅಂತ ಹೇಳಿ. ಅಯ್ಯೋ ಸರ್ ವಿಶ್ ಮಾಡೋದೇ ಮರೆತುಬಿಟ್ಟೆ. ಊಟ ಆಯ್ತಾ, ಚೆನ್ನಾಗಿ ಹೋಗ್ಬಿಟ್ಟು ಪಪ್ಪ ಅಂತಂದೆ ಅಷ್ಟೆ. ಅದೇನೇ ಇರಲಿ, ಪ್ರವಾಸಕ್ಕೆ ಮಕ್ಕಳನ್ನ ಕಳಿಸುವ ಮುನ್ನ ಪೋಷಕರು ಕೂಡ ಎಚ್ಚರಿಕೆ ವಹಿಸಬೇಕಿದೆ. ಅಲ್ಲದೆ ಶಾಲಾ ಆಡಳಿತ ಮಂಡಳಿಯ ಜವಾಬ್ದಾರಿ ಕೂಡ ದೊಡ್ಡದಿದೆ. ಇನ್ನಾದರೂ ಕೂಡ ಸರ್ಕಾರ ಹಾಗೂ ಶಿಕ್ಷಣ ಇಲಾಖೆ ಇಂತಹ ಅವಘಡಗಳು ನಡೆಯದಂತೆ ಕಠಿಣ ಕ್ರಮ ವಹಿಸಬೇಕಿದೆ. ಕ್ಯಾಮರಾಮನ್ ಸಂಜಯ್ ಜೊತೆ ಅನಿಲ್ ರಾಜ್ SM, ಪ್ರಜಾನುಡಿ, ಮೈಸೂರು. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.